ನಮಸ್ಕಾರ ಸ್ನೇಹಿತರೆ, ವೈಎಸ್ ಹಿಸ್ಟ್ರಿ ಚಾನೆಲ್ಗೆ ನಿಮ್ಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ತಿಳಿಯೋದು ಚಾಲುಕ್ಯರ ಮಹಾನ್ ರಾಜ ಇಮ್ಮಡಿ ಪುಲಕೇಶಿ ಬಗ್ಗೆ. ಉತ್ತರ ಭಾರತದ ಶಕ್ತಿಶಾಲಿ ಚಕ್ರವರ್ತಿ ಹರ್ಷವರ್ಧನನನ್ನು ಸೋಲಿಸಿ ಚಾಲುಕ್ಯ ಸಾಮ್ರಾಜ್ಯವನ್ನು ಶಿಖರಕ್ಕೆ ಕೊಂಡೊಯ್ದ ರಾಜನ ಕಥೆ ಇದು. ಚಾಲುಕ್ಯ ವಂಶದ ಗರ್ವ, ವಾತಾಪಿಯ ಸಿಂಹಾಸನದ ಅಲಂಕಾರ. ಮಹಾರಾಜ ಇಮ್ಮಡಿ ಪುಲಕೇಶಿ ತನ್ನ ಯೌವನದಲ್ಲೇ ಅಪಾರ ಧೈರ್ಯ ಮತ್ತು ರಾಜಕೀಯ ಬುದ್ಧಿಮತ್ತೆಯಿಂದ ಪ್ರಖ್ಯಾತನಾಗಿದ್ದನು. ತಂದೆ ಕೀರ್ತಿವರ್ಮನ ನಂತರ ಸಿಂಹಾಸನ ಏರಿದಾಗ ರಾಜ್ಯವು ಒಳಹೊರೆ ಶತ್ರುಗಳಿಂದ ಅಶಾಂತವಾಗಿತ್ತು. ಆದರೆ ಪುಲಕೇಶಿಯ ಮನಸ್ಸಿನಲ್ಲಿ ಒಂದೇ ಸಂಕಲ್ಪ: ಚಾಲುಕ್ಯ ಸಾಮ್ರಾಜ್ಯವನ್ನು ದಕ್ಷಿಣ ಭಾರತದ ಅಜೇಯ ಶಕ್ತಿಯಾಗಿ ರೂಪಿಸುವುದು. ಅವನ ಮೊದಲ ಪರೀಕ್ಷೆ ಸ್ವಂತ ಸಂಬಂಧಿಗಳಿಂದಲೇ ಬಂದಿತು. ಕೆಲ ಸಾಮಂತರು ಮತ್ತು ಸಹೋದರರು ಸಿಂಹಾಸನಕ್ಕಾಗಿ ಬಂಡಾಯ ಎದ್ದಾಗ ಪುಲಕೇಶಿ ಕೇವಲ ಕತ್ತಿಯಿಂದಲ್ಲ, ತಂತ್ರದಿಂದ ಅವರನ್ನು ಎದುರಿಸಿದನು. ಯುದ್ಧಭೂಮಿಯಲ್ಲಿ ಶೌರ್ಯ ತೋರಿಸಿದಂತೆ ರಾಜಸಭೆಯಲ್ಲಿ ಕ್ಷಮೆಯನ್ನು ತೋರಿಸಿದನು. ಇದರಿಂದ ಅನೇಕ ಬಂಡಾಯಕಾರರು ಅವರ ನಿಷ್ಠಾವಂತ ಸೇನಾನಿಗಳಾದರು. ಸ್ನೇಹಿತರೆ, ಇಲ್ಲಿ ತನಕ ನೋಡಿ ಬಂದಿದ್ದೀರಾ ಅಂದ್ರೆ ನಿಮಗೆ ನಮ್ಮ ವಿಡಿಯೋ ಇಷ್ಟವಾಗಿದೆ ಅಂತರ್ಥ. ಇನ್ನೂ ಇಂತಹ ಇತಿಹಾಸ ಕಥೆಗಳು ನಿಮ್ಮ ಮನೆ ಬಾಗಿಲಿಗೆ ಬರಬೇಕು ಅಂದ್ರೆ ಈಗಲೇ ವೈಎಸ್ ಹಿಸ್ಟ್ರಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪ್ರೋತ್ಸಾಹವೇ ನಮ್ಮ ಶಕ್ತಿ. ಪುಲಕೇಶಿಯ ಕೀರ್ತಿ ಗಂಗಾ, ಕದಂಬ, ಲಾಟ, ಮಾಳವ ದೇಶಗಳವರೆಗೆ ಹಬ್ಬಿತು. ಪ್ರತಿಯೊಂದು ಯುದ್ಧವೂ ಅವನಿಗೆ ಹೊಸ ಅನುಭವ, ಹೊಸ ಪಾಠ ಕಲಿಸಿತು. ಆದರೆ ಅವನ ಜೀವನದ ಅತ್ಯಂತ ಮಹತ್ವದ ಕ್ಷಣ ಬಂದಿದ್ದು ಉತ್ತರದ ಮಹಾಶಕ್ತಿಯಾದ ಹರ್ಷವರ್ಧನನೊಂದಿಗೆ ಮುಖಾಮುಖಿಯಾದಾಗ. ನರ್ಮದಾ ನದಿಯ ತಟದಲ್ಲಿ ನಡೆದ ಆ ಯುದ್ಧ ಇತಿಹಾಸದಲ್ಲೇ ಮರೆಯಲಾಗದ ಘಟನೆಯಾಯಿತು. ಹರ್ಷನ ಅಪಾರ ಸೇನೆಯ ಎದುರು ಪುಲಕೇಶಿ ಅಚಲವಾಗಿ ನಿಂತನು. ತನ್ನ ಸೇನಾನಿಗಳಿಗೆ ನಮ್ಮ ನೆಲ, ನಮ್ಮ ಗೌರವ, ಇದಕ್ಕಾಗಿ ಹೋರಾಡೋಣ ಎಂದು ಪ್ರೇರಣೆ ನೀಡಿದನು. ಅಂತಿಮವಾಗಿ ಹರ್ಷವರ್ಧನನು ಹಿನ್ನಡೆಯಬೇಕಾಯಿತು. ಈ ಜಯದಿಂದ ಪುಲಕೇಶಿಗೆ ದಕ್ಷಿಣಾಪಥೇಶ್ವರ ಎಂಬ ಬಿರುದು ಲಭಿಸಿತು. ಯುದ್ಧಗಳಲ್ಲಿ ಮಾತ್ರವಲ್ಲ, ಆಡಳಿತದಲ್ಲಿಯೂ ಪುಲಕೇಶಿ ಮಹಾನ್. ಅವನು ನ್ಯಾಯಯುತ ಆಡಳಿತ, ತೆರಿಗೆ ವ್ಯವಸ್ಥೆಯ ಸುಧಾರಣೆ ಮತ್ತು ವ್ಯಾಪಾರದ ಉತ್ತೇಜನಕ್ಕೆ ಹೆಚ್ಚಿನ ಮಹತ್ವ ನೀಡಿದನು. ವಾತಾಪಿ ನಗರವು ಕಲೆ, ಸಾಹಿತ್ಯ ಮತ್ತು ವಾಣಿಜ್ಯದ ಕೇಂದ್ರವಾಯಿತು. ಚೀನಾದ ಯಾತ್ರಿಕ ಹ್ಯುಯೆನ್ ಸಾಂಗ್ ಕೂಡ ಪುಲಕೇಶಿಯ ಅರಮನೆಗೆ ಭೇಟಿ ನೀಡಿ ಅವನ ಜ್ಞಾನ ಮತ್ತು ಸಹಿಷ್ಣುತೆಯನ್ನು ಹೊಗಳಿದ್ದಾನೆ. ಆದರೆ ಭಾಗ್ಯ ಸದಾ ಒಂದೇ ರೀತಿಯಾಗಿರಲಿಲ್ಲ. ಪಲ್ಲವ ರಾಜ ನರಸಿಂಹವರ್ಮನೊಂದಿಗೆ ನಡೆದ ಯುದ್ಧಗಳಲ್ಲಿ ಪುಲಕೇಶಿಗೆ ಕಠಿಣ ಸವಾಲು ಎದುರಾಯಿತು. ವಾತಾಪಿಯ ಮೇಲೆ ನಡೆದ ಆಕ್ರಮಣವು ಚಾಲುಕ್ಯ ಸಾಮ್ರಾಜ್ಯಕ್ಕೆ ದೊಡ್ಡ ಆಘಾತವಾಯಿತು. ಇಮ್ಮಡಿ ಪುಲಕೇಶಿಯ ಅಂತ್ಯದ ಬಗ್ಗೆ ಇತಿಹಾಸ ಸ್ಪಷ್ಟವಾಗಿಲ್ಲದಿದ್ದರೂ ಅವನ ಶೌರ್ಯ ಮತ್ತು ಸಾಧನೆಗಳು ಕಾಲದ ಅಂಚು ದಾಟಿ ಉಳಿದಿವೆ. ಇಂದಿಗೂ ಇಮ್ಮಡಿ ಪುಲಕೇಶಿಯ ಹೆಸರು ಬಂದಾಗ ಧೈರ್ಯ, ರಾಜಕೀಯ ಚಾತುರ್ಯ ಮತ್ತು ಸ್ವಾಭಿಮಾನದ ಪ್ರತೀಕವಾಗಿ ನೆನಪಾಗುತ್ತದೆ. ಅವನು ಕೇವಲ ಒಬ್ಬ ರಾಜನಲ್ಲ, ಒಂದು ಯುಗದ ಸಂಕೇತ. ಅವನ ಕಥೆ ನಮಗೆ ಹೇಳುವುದೇನೆಂದರೆ, ಸವಾಲು ಎಷ್ಟೇ ದೊಡ್ಡದಾಗಿರಲಿ, ದೃಢ ಸಂಕಲ್ಪವಿದ್ದರೆ ಇತಿಹಾಸವೇ ನಮ್ಮ ಹೆಸರನ್ನು ಬರೆಯುತ್ತದೆ. ಸ್ನೇಹಿತರೆ, ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ. ಇನ್ನೂ ಇಂತಹ ಕನ್ನಡ ಇತಿಹಾಸ ಕಥೆಗಳಿಗೆ ವೈಎಸ್ ಹಿಸ್ಟ್ರಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ದೊಡ್ಡ ಶಕ್ತಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಜೈ ಕನ್ನಡ.